ತಿಂಗಳು ಶುರುವಾಗ್ತಾ ಇದ್ದಂತೆ ಬೆಲೆ ಏರಿಕೆ ಆಗೋದು ಶುರುವಾಗುತ್ತೆ. ದುಡ್ಡು ಡ್ರಾ ಮಾಡೋಕ್ಕೆ ATMಗೆ ಹೋದರೆ ಅಲ್ಲೂ ಹಣ ಕಟ್. ಹೊಸ ಗಾಡಿ ತಗೊಂಡ್ರು ಹೊಸ ಟ್ಯಾಕ್ಸ್. ಸಾಕಪ್ಪ ಬೆಲೆ ಏರಿಕೆ ಶಾಕ್ ಅಂತ ಎಣ್ಣೆ ಕುಡಿಯೋಕೆ ಹೋದ್ರು ಡಬಲ್ ಶಾಕ್. ಹಾಗಾದರೆ ತಿಂಗಳ ಶುರುವಿನಲ್ಲಿ ಯಾವೆಲ್ಲ ಬೆಲೆ ಏರಿಕೆ ಆಗಿದೆ, ಆ ಕುರಿತಾದಂಥ ಡೀಟೇಲ್ಸ್ ಎಲ್ಲಿದೆ? ದಿನದಿಂದ ದಿನಕ್ಕೆ ಜನಜೀವನ ಕಾಸ್ಟ್ಲಿ ಆಗ್ತಾ ಇದೆ. ಈ ಕಾಸ್ಟ್ಲಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕು ಕಟ್ಟಿಕೊಳ್ಳೋದು ಕಷ್ಟವಾಗ್ತಾ ಇದೆ. ಹಾಗಾದ್ರೆ ಈ ತಿಂಗಳಲ್ಲಿ ಏನೆಲ್ಲ ಬೆಲೆ ಏರಿಕೆ ಆಗಿದೆ ಎಂಬುದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಮೆಟ್ರೋ, ಬಸ್, ಹಾಲು, ನೀರು, ವಿದ್ಯುತ್ ಬೆಲೆ ಏರಿಕೆಯ ಬಳಿಕ ರಾಜ್ಯ ಸರ್ಕಾರ ಮತ್ತೊಮ್ಮೆ ಮದ್ಯದ ದರ ಏರಿಕೆಗೆ ಮುಂದಾಗಿದೆ. ಕಳೆದ 2 ವರ್ಷಗಳಲ್ಲಿ 3ನೇ ಬಾರಿಗೆ ಈ ನಿರ್ಧಾರ ಮಾಡಿರೋದು ಎಣ್ಣೆ ಪ್ರಿಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುವಂತೆ ಮಾಡಿದೆ. ಪ್ರೀಮಿಯಂ ಅಥವಾ ಇತರ ಬಿಯರ್ ಬ್ರ್ಯಾಂಡ್ಗಳ ಬೆಲೆ ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಪ್ರತಿ ಬಾಟಲಿಗೆ 10 ರಿಂದ 15 ರೂಪಾಯಿ ಏರಿಕೆ ಮಾಡುವ ನಿರೀಕ್ಷೆ ಇದೆ. ಸದ್ಯ ಬಿಯರ್ ಮೇಲೆ ಉತ್ಪಾದನಾ ವೆಚ್ಚ %195ರಷ್ಟಿದೆ. ಹೆಚ್ಚುವರಿ ಅಬಕಾರಿ ಸುಂಕವನ್ನ %205ಕ್ಕೆ ಹೆಚ್ಚಿಸುವ ಬಗ್ಗೆ ಹೊಸ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಬೇರೆ ಹೋದ ಕಾಸ್ಟ್ 100 ಇದ್ದಿದ್ದು 170 ಇದ್ದಿದ್ದು ಎತ್ತೆ 190 ಹಾಕೋರೆ. ಅದೇನು ಮಾಡ್ತಾರೆ ಹೇಳಿ? ಈಗ 3ನೇ ಸರಿಗೆ ರೇಟ್ ಜಾಸ್ತಿ ಆಗ್ತಾ ಇರೋದು ಸರ್ಕಾರ ಹಿಂಗೆ ಅದು ಸರ್ಕಾರ ಬಂದ್ಬಿಟ್ಟೆ ನಮ್ದೇನು BJP. ಬೇಸಾಗಿ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡಕ್ಕೆ ಹೇಳಿ ಅಷ್ಟೆ. ಸುಮ್ಮನೆ ಎಷ್ಟು ಏನು ಇಂದಿನಿಂದ ATMಗಳಲ್ಲಿ ಹೆಚ್ಚುವರಿ ವಿತ್ ಡ್ರಾಗೆ ನೀವು ಹೆಚ್ಚುವರಿ ಶುಲ್ಕ ಪಾವತಿ ಮಾಡಬೇಕು. ಹೌದು, ಕೇಂದ್ರ ಸರ್ಕಾರವು ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ವಿತ್ ಡ್ರಾ ಮಿತಿ ಶುಲ್ಕ ಹೆಚ್ಚಳವಾಗಿದೆ. ಉಚಿತ ಮಿತಿಯನ್ನ ಮೀರಿದ ಮೇಲೆ ನಿಮ್ಮ ATM ವಿತ್ ಡ್ರಾದ ಮೇಲೆ ಪ್ರತಿ ವಹಿವಾಟಿಗೂ ₹2ಯೊಂದಿಗೆ ₹23 ಶುಲ್ಕ ವಿಧಿಸಲಾಗುತ್ತೆ. ನಗರ ಪ್ರದೇಶಗಳಲ್ಲಿ 3 ಉಚಿತ ವಿತ್ ಡ್ರಾಗೆ ಅವಕಾಶ ಇರಲಿದೆ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ 5 ಉಚಿತ ವಿತ್ ಡ್ರಾಗೆ ಅವಕಾಶ ಕಲ್ಪಿಸಲಾಗಿದೆ. ಯೆಲ್ಲೋ ಬೋರ್ಡ್ ವಾಹನಗಳ ಖರೀದಿ ತೆರಿಗೆ ನಿರ್ಧರಣೆಗೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, 10 ಲಕ್ಷದೊಳಗಿನ ಯೆಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡುವವರು ಇಂದಿನಿಂದ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕಿದೆ. 10 ಲಕ್ಷ ರೂಪಾಯಿ ಯೆಲ್ಲೋ ಬೋರ್ಡ್ ಕಾರ್ ಖರೀದಿ ಮಾಡಿದ್ರೆ ಇಂದಿನಿಂದ ₹50,000 ಲೈಫ್ ಟೈಮ್ ಟ್ಯಾಕ್ಸ್ ಪಾವತಿ ಮಾಡಬೇಕು. 25 ಲಕ್ಷ ರೂಪಾಯಿ ವಾಣಿಜ್ಯ ಬಳಕೆಯ ಎಲೆಕ್ಟ್ರಿಕ್ ಕಾರ್ ಖರೀದಿ ಮಾಡಿದ್ರೆ 2.5 ಲಕ್ಷ ಟ್ಯಾಕ್ಸ್ ಪಾವತಿ ಮಾಡಬೇಕು. ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್. ವೈಟ್ ಬೋರ್ಡ್ ನಾವು ಒಂದು ಲೈಫ್ ಟೈಮ್ ಟ್ಯಾಕ್ಸ್, 1 ಟೈಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಎಲ್ಲ ಅವರು 3 ಮಂತ್ಸ್ಗೆ ಒಂದು ಸತಿ ಅವ್ರು ಪೇಮೆಂಟ್ ಮಾಡ್ತಾರೆ. ಅದು ಗೌರ್ಮೆಂಟ್ ಪಾಲಿಸಿ ಇರುತ್ತೆ. ಯಾಕಂದರೆ 1 ಟೈಮ್ ಟ್ಯಾಕ್ಸ್ ಮಾಡಿದರೆ ಏನಾಗುತ್ತೆ, ಅದು ಒಂದೇ ಸತಿ ದುಡ್ಡು ಬಂದುಬಿಡುತ್ತೆ, ಸಬ್ಸಿಕ್ವೆಂಟ್ಲಿ ಬರೋದಿಲ್ಲ ಅದು. ಇದು ವಾಹನ ಹೆಚ್ಚಾಕೊಂಡು ಹೋಗಿದ್ರೆ ಓಕೆ, ಅದು ರೆವಿನ್ಯೂ ಬಂದ್ಕೊಂಡೇ ಇರುತ್ತೆ. ಈ ಫಸ್ಟ್ ಇಯರ್ಲಿ ಅವ್ರಿಗೆ ಜಾಸ್ತಿ ದುಡ್ಡು ಬಂದುಬಿಡುತ್ತೆ. ನೆಕ್ಸ್ಟ್ ಇಯರ್ಲಿ ಅವ್ರಿಗೆ ಅಷ್ಟು ಬರೋದಿಲ್ಲ. ಇಲ್ಲ ಇದು ಒಂದು ಸತಿ ಪೇ ಮಾಡಿದ್ರೆ ತಿರ್ಗಿ ಪೇಮೆಂಟ್ ಮಾಡೋದಿಲ್ಲ. ಅದು 15 ಇಯರ್ಸ್ದೇ ಅವರು ಇದು ಮಾಡಿದ್ದಾರೆ. ಆ್ಯಕ್ಚುಲಿ ಲೈಫ್ ಆಫ್ ದ ವೆಹಿಕಲ್ ಇಸ್ 15 ಇಯರ್ಸ್ ಅಂತ ಹೇಳ್ತಾರೆ. ಆದರೆ ಇಟ್ ಈಸ್ ನಾಟ್ ನೆಸೆಸರಿ. ಕೆಲವು ವೆಹಿಕಲ್ ಇವನ್ 15 ಇಯರ್ಸ್ ಚೆನ್ನಾಗೇ ರನ್ ಮಾಡ್ತಾಯಿದೆ. ಅವರು ನಮ್ಮ ಥರ ಸೀನಿಯರ್ ಸಿಟಿಸನ್ ಇದ್ದರೆ ಅವರು ಯಾಕೆ ಗಾಡಿ ಚೇಂಜ್ ಮಾಡಬೇಕು, ಅದೇ ಗಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಪ್ರೈವೇಟ್ ವೆಹಿಕಲ್ ಆದರೆ ಅವರು ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ಗೂ ಈ ಥರ ಮಾಡಿದರೆ ಗೌರ್ಮೆಂಟ್ ಪಾಲಿಸಿ ಟು ಗೆಟ್ ಮೋರ್ ಮನಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಒಟ್ಟಾರೆ ಈ ಕಾಸ್ಟ್ಲಿ ದುನಿಯಾದಲ್ಲಿ ಜನಸಾಮಾನ್ಯರ ಬದುಕು ದುಬಾರಿಯಾಗಿದೆ. ಮಧ್ಯಮ ವರ್ಗ ಹಾಗೂ ಬಡವರಿಗೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇರೋದಂತೂ ಗ್ಯಾರಂಟಿ. ಇನ್ನು ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಆಗುತ್ತೋ ಅನ್ನೋ ಆತಂಕದಲ್ಲಿ ಜನರು ಜೀವನ ನಡೆಸಬೇಕಾಗಿದೆ. ಚಂದನಾ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.